ಈಗ ಜಿ ಕನ್ನಡ ನ್ಯೂಸ್ DNA ಮೂರನೇ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಈಗ ಮೂರನೇ ಸ್ಟೋರಿಯಲ್ಲಿ ನಾವು ನಿಮಗೊಂದು ವಿಭಿನ್ನ ಆಗಿರುವಂತಹ ಒಂದು ಜಿರಳೆ ಕಥೆಯನ್ನ ಹೇಳೋದಕ್ಕೆ ಹೊರಟಿದ್ದೇವೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ಕಥೆಯನ್ನ ಹೇಳಿದ್ವಿ. ಏನಿದು ಜಿರಳೆ ಸ್ಟೋರಿ ಅಂದ್ರೆ, ಒಬ್ರು ನ್ಯಾಯಾಧೀಶರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ನಿರುದ್ಯೋಗಿ ಯುವಕರು ಜಿರಳೆಗಳಿದ್ದಂತೆ, ಅವರು ಡಿಪೆಂಡ್ ಆಗಿರ್ತಾರೆ ಬೇರೆಯವ್ರ ಮೇಲೆ, ಪರಾವಲಂಬಿ ಜಿರಳೆಗಳು ಎನ್ನುವಂಥ ಒಂದು ಸ್ಟೇಟ್ಮೆಂಟ್, ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಬಂದಿರುತ್ತೆ ಜಡ್ಜ್ ಅವರಿಂದ. ಸೊ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಸ್ಟೇಟ್ಮೆಂಟ್ನೇ ಒಂದು ಅಸ್ತ್ರವನ್ನಾಗಿ, ವೆಪನ್ ಆಗಿ ಮಾಡಿಕೊಂಡು ಒಂದಷ್ಟು ಯುವಕರು, ಎಸ್ಪೆಷಲಿ ಒಬ್ಬರು ಯಂಗ್ಸ್ಟರ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲಿಂಕ್ನ ಹಾಕ್ತಾರೆ. ಇದು ನಿರುದ್ಯೋಗಿಗಳ ಅಥವಾ ಜಿರಳೆಗಳ ಪಕ್ಷ, ಇದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಯಾರೆಲ್ಲ ನಿರುದ್ಯೋಗಿಗಳಾಗಿ ವೇಸ್ಟ್ ಆಗಿ ಬಿದ್ದಿದ್ದೀರಾ ಅವರು ಜಾಯ್ನ್ ಆಗಬಹುದು ಅನ್ನೋದಾಗಿ ಒಂದು ಲಿಂಕ್ನ ಹಾಕ್ತಾರೆ. ಬಟ್ ನೋಡ್ತಾ 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 ಅದೊಂದು ದೊಡ್ಡ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಆಗಿ ಕನ್ವರ್ಟ್ ಆಗುತ್ತೆ. ಲಕ್ಷ ಲಕ್ಷ ಕೋಟಿ ಫಾಲೋವರ್ಸ್ ಕೂಡ ಅವರಿಗೆ ಆಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇದು ಕೇವಲ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗಿದ್ರೆ ಮೇ ಬಿ ಇದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾನೆ ಇರಲಿಲ್ಲ. ಬಟ್ ಇದು ಸೋಷಿಯಲ್ ಮೀಡಿಯಾ ಬಿಟ್ಟು ಅಲ್ಲಿಂದ ಹೊರಗಡೆ ಬಂದು ರಸ್ತೆಗೆ ಇಳಿದಿದೆ. ಎಷ್ಟರ ಮಟ್ಟಿಗೆ ಅಂದರೆ, ನಮ್ಮ ರಾಷ್ಟ್ರದ ಪ್ರಮುಖ ನಾಯಕರ ನಿದ್ದೆಯನ್ನು ಕೂಡ ಕೆಡಿಸಿದೆ. ಯಾಕಂದರೆ ಇವತ್ತು ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಒಂದು ಜಿರಳೆಗಳ ಪಕ್ಷ ಅಥವಾ ಜಿರಳೆಗಳು ಅಂತಲೇ ಕರಿಬೋದು, ಈ ಜಿರಳೆಗಳು ದೊಡ್ಡ ಘರ್ಷಣೆಯನ್ನೇ ಸೃಷ್ಟಿ ಮಾಡಿದೆ ಅಥವಾ ಅಬ್ಬರಿಸ್ತಾ ಇದೆ. ಯಾವ ರೀತಿ ಅದು, ಜೊತೆಗೆ ಈ ಜಿರಳೆಗಳ ಪಕ್ಷಕ್ಕೆ ಕೌಂಟರ್ ಆಗಿ ಒಂದು ಹಿಟ್ ಸ್ಪ್ರೇ ಹೈಡ್ರಾಮಾ ಕೂಡ ಶುರುವಾಗಿದೆ. ಏನಿದು ಅಂತ ಇನ್ ಡೀಟೇಲ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಈ ಘರ್ಷಣೆ ಶುರುವಾಗಕ್ಕೆ ಅಥವಾ ಪ್ರತಿಭಟನೆಗೆ ಇಳಿಯೋದಕ್ಕೆ ಕಾರಣ ನೀಟ್ ಎಕ್ಸಾಮ್ ಅಲ್ಲಿ ಆಗಿರುವಂತಹ ಹಗರಣ, ಅಂದರೆ ಕ್ವಶನ್ ಪೇಪರ್ ಲೀಕ್ ಏನಾಯಿತು, ಇದರ ವಿಚಾರವಾಗಿ ಇವತ್ತು ಒಂದು ಪ್ರತಿಭಟನೆ ನಡೀತು. ಅಖಾಡಕ್ಕಿಳಿದ ಕಾಕ್ರೋಚ್ ಸೈನ್ಯ. ಹೌದು, ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಬೃಹತ್ ಪ್ರೊಟೆಸ್ಟ್ನ ನಡೆಸಿತು. ಕಾಕ್ರೋಚ್ ಮಾಸ್ಕ್ ಅನ್ನು ಧರಿಸಿ ಕೈಯಲ್ಲಿ ಹೂವು ಹಾಗೂ ಪುಸ್ತಕವನ್ನು ಹಿಡ್ಕೊಂಡು ವಿದ್ಯಾರ್ಥಿಗಳು ಬಂದಿದ್ರು. ಯಾವ ವಿಚಾರವಾಗಿ ಈ ಒಂದು ಪ್ರೊಟೆಸ್ಟ್ ಆಯಿತು ಅಂದರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಗಿತ್ತು, ಹಾಗೆ CBSE ಅಕ್ರಮಗಳ ವಿರುದ್ಧ ಯುವ ಜನತೆ ತನ್ನ ಆಕ್ರೋಶವನ್ನು ಹೊರಹಾಕಿದೆ. ಹಾಗೆ ಪೊಲೀಸರಿಗೆ ಹೂವನ್ನು ನೀಡಿ ಗಾಂಧಿ ಮಾರ್ಗದಲ್ಲಿ ಯುವ ಪಡೆ ಪ್ರತಿಭಟನೆಯನ್ನು ನಡೆಸಿದೆ. ಅಂದರೆ ಶಾಂತಿಯುತವಾಗಿ, ಅಲ್ಲಿ ಏನು ಹಿಂಸಾಚಾರ ಇರಲಿಲ್ಲ, ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇತ್ತು. ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಯುವಕರು ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ವ್ಯಂಗ್ಯದ ವೇದಿಕೆಯಾಗಿದ್ದ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಈಗ ದೇಶದಾದ್ಯಂತ ಒಂದು ಸಂಘಟಿತ ಹೋರಾಟವನ್ನು ಮಾಡ್ತಾ ಇದೆ. ಆ ನೀಟ್ ಹಗರಣದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತು. ಮೇ 3ನೇ ತಾರೀಕು ಸುಮಾರು ಒಂದು 2.5 ಲಕ್ಷ, ಸುಮಾರು ಸಾಕಷ್ಟು ಸಂಖ್ಯೆಯಲ್ಲಿ 22.5 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ನ ಬರೆದಿರ್ತಾರೆ ದೇಶಾದ್ಯಂತ. ಆದರೆ ಅದು ಮುಂಚೆಯೇ ಲೀಕ್ ಆಗಿತ್ತು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಹೀಗಾಗಿ ಇದೇ ತಿಂಗಳು ಜೂನ್ 21ನೇ ತಾರೀಕು ಎಕ್ಸಾಮ್ ಇದೆ. ಬಟ್ ಓಕೆ, ಎಕ್ಸಾಮ್ ಎವ್ರಿಥಿಂಗ್ ಇಸ್ ಫೈನ್. ಬಟ್ ಸಾಕಷ್ಟು ಸ್ಟೂಡೆಂಟ್ಸ್ ಸೂಸೈಡ್ ಕೂಡ ಮಾಡ್ಕೊಂಡಿದ್ರು. ಇದನ್ನು ವಿರೋಧಿಸಿ ರಾಷ್ಟ್ರಾದ್ಯಂತ ಒಂದಷ್ಟು ಹೋರಾಟಗಳು ಕೂಡ ನಡೀತು. ಇದೀಗ ಈ ವಿಚಾರವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಬೀದಿಗೆ ಇಳಿದಿದೆ. ಹಾಗೆ ಪೊಲೀಸರಿಗೆ ಹೂವನ್ನು ನೀಡಿ ಶಾಂತಿಯುತವಾಗಿಯೇ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಯುವ ಪಡೆ ಮುಂದಾಗಿತ್ತು. CBSEಯಲ್ಲಿ ಒಂದಷ್ಟು ಅಕ್ರಮಗಳು, ಇದೆಲ್ಲದರ ವಿರುದ್ಧವೂ ಕೂಡ ಯುವ ಜನತೆ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಈ ರೀತಿ ಇದೇನು ಮೊದಲೇನಲ್ಲ, ಪದೇ ಪದೇ ಈ ರೀತಿ ಅಕ್ರಮಗಳು ನಡೀತಾ ಇದೆ. ವಿದ್ಯಾರ್ಥಿಗಳ ಜೀವನದ ಜೊತೆ, ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಎನ್ನುವಂಥ ಘೋಷಣೆಗಳು ಕೇಳಿ ಬಂದಿದ್ವು. ಹಾಗೆ ಇವತ್ತು ದೇಶದಾದ್ಯಂತ ವಿದ್ಯಾರ್ಥಿಗಳ ಪರವಾಗಿ ಸಂಘಟಿತ ಹೋರಾಟವಾಗಿ ರೂಪಾಂತರಗೊಂಡಿರುವಂತಹ CJP ಪಕ್ಷ ಹೊಸ ಸಂಚಲನವನ್ನೇ ಉಂಟು ಮಾಡ್ತಾ ಇದೆ. ಹಾಗೆ ಈ ಹಿಂದೆ ನಾವು ನೋಡಿದ್ವಿ, ಯಾವಾಗ ಈ CJP ಪಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಫಾಲೋವರ್ಸ್ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇತ್ತು. ಹಾಗೆ ಯಾವಾಗ ಫಾಲೋವರ್ಸ್ ಜಾಸ್ತಿ ಆದರೂ ಅದರ ಪ್ರಭಾವ ಜಾಸ್ತಿ ಆಗ್ತಾ ಹೋಯಿತು. ಆವಾಗ ಫೇಸ್ಬುಕ್ ಹಾಗೆ ಟ್ವಿಟರ್ ಅಕೌಂಟ್ನ ಬ್ಯಾನ್ ಮಾಡಲಾಗಿತ್ತು. ಹಾಗೆ ಇನ್ಸ್ಟಾಗ್ರಾಮ್ ಖಾತೆ ಕೂಡ ಹ್ಯಾಕ್ ಆಗಿದೆ ಅಂತ ಅದರ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಆದರೆ ಇದೀಗ ಸ್ವತಃ CJP ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರು ಭಾರತಕ್ಕೆ ಬಂದಿದ್ದಾರೆ. ಅಮೆರಿಕಾದಿಂದ ದೆಹಲಿಗೆ ಬಂದಿದ್ದಾರೆ CJP ಸ್ಥಾಪಕ ಅಭಿಜಿತ್ ದೀಪ್ಗೆ. ಹಾಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಏನಂತ ಅಂದರೆ, ಪೋಸ್ಟ್ನ ನೀವು ಡಿಲೀಟ್ ಮಾಡಬಹುದು, ಆದರೆ ನಮ್ಮನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಠೋರವಾಗಿ ನುಡಿದಿದ್ದಾರೆ. ಪೋಸ್ಟ್ ಅಳಿಸಬಹುದು, ಆದರೆ ನಮ್ಮನ್ನಲ್ಲ ಅಂತ ದೀಪ್ಗೆ ಹೇಳಿದ್ದಾರೆ. ಅಮೆರಿಕಾದಿಂದ ದೆಹಲಿಗೆ ಬಂದಿದ್ದಾರೆ CJP ಸ್ಥಾಪಕ ಅಭಿಜಿತ್ ದೀಪ್ಗೆ. ನಮ್ಮ ಪೋಸ್ಟ್ಗಳನ್ನು ನೀವು ಡಿಲೀಟ್ ಮಾಡಬಹುದು ಅಥವಾ ಅಕೌಂಟ್ ಹ್ಯಾಕ್ ಮಾಡಬಹುದು, ಅಕೌಂಟ್ ಬ್ಯಾನ್ ಮಾಡಬಹುದು, ಆದರೆ ನಮ್ಮ ಹೋರಾಟವನ್ನು
ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ಸೋಷಿಯಲ್ ಮೀಡಿಯಾ ಬಿಟ್ಟು ಬೀದಿಗೆ ಇಳಿದಿದ್ದಾರೆ. ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸಲು ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲಾಗಿದೆ ಎನ್ನುವಂಥ ಆರೋಪವನ್ನು ಕೂಡ ಅವರು ಹೊರಹಾಕಿದ್ದಾರೆ. ದೇಶದ ಯುವಕರು ಸೇಲ್ ಆಗಿಲ್ಲ, ಮಾರಾಟವಾಗಿಲ್ಲ ಅವರು, ಜೊತೆಗೆ ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಅಂತ ದೀಪ್ಕೆ ಅವರು ಹೇಳಿದ್ದಾರೆ. ಈಗ ಅಥವಾ ಈ ಹೋರಾಟಕ್ಕಾಗಿ ನಾನು ನನ್ನ ಸ್ವಾತಂತ್ರ್ಯವನ್ನೇ ತ್ಯಾಗ ಮಾಡೋದಕ್ಕೆ ಸಿದ್ಧ ಅಂತಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಹೋರಾಟಕ್ಕೆ, ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ಸೋನಂ ವಾಂಗ್ಚುಕ್ ಸೇರಿದಂತೆ ಹಲವು ಗಣ್ಯರು ಪ್ರೊಟೆಸ್ಟ್ಗೆ ಬೆಂಬಲವನ್ನು ಕೂಡ ನೀಡಿದ್ದಾರೆ. ಇನ್ನು ಸೋನಂ ವಾಂಗ್ಚುಕ್ ಯಾರು ಅಂತ ಅಂದರೆ ನೀವೆಲ್ಲರೂ ಕೂಡ ಹಿಂದಿ ಫಿಲ್ಮ್ 3 ಇಡಿಯಟ್ಸ್ ನೋಡಿರ್ತೀರ. ಆ 3 ಇಡಿಯಟ್ಸ್ ಚಿತ್ರದಲ್ಲಿ ಫುನ್ಸುಕ್ ವಾಂಗಡು ಅಂದರೆ ರ್ಯಾಂಚೋ ಕ್ಯಾರೆಕ್ಟರ್, ಅಮೀರ್ ಖಾನ್ ಅವರು ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರು ಈ ಸೋನಂ ವಾಂಗ್ಚುಕ್ ಅವರ ಒಂದು ರೋಲ್ನೇ ಅಲ್ಲಿ ಅಮೀರ್ ಖಾನ್ ಅವರು ಕೂಡ ತೆರೆ ಮೇಲೆ ಪ್ಲೇ ಮಾಡಿರ್ತಾರೆ. ಇವರು ಮೂಲತಃ ಲಡಾಖ್ ಮೂಲದ ಇಂಜಿನಿಯರ್ ಹಾಗೆ ಶಿಕ್ಷಣ ಸುಧಾರಕರು ಹಾಗೆ ಹೋರಾಟಗಾರರು. ಲಡಾಖ್ಗೆ ರಾಜ್ಯದ ಸ್ಥಾನಮಾನ ಮತ್ತು ಸಂವಿಧಾನದ 6ನೇ ಸ್ಕೆಡ್ಯೂಲ್ ನಡಿ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿ ಸಾಕಷ್ಟು ಉಪವಾಸಗಳನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವರು ಹೋರಾಟಗಾರರು ಸೋನಂ ವಾಂಗ್ಚುಕ್ ಅವರು ಕೂಡ ಅವರನ್ನು ಸೇರಿಸಿ ಹಲವು ಗಣ್ಯರು ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರತಿಭಟನೆ ನಿಜಕ್ಕೂ ರಾಷ್ಟ್ರದ ದೊಡ್ಡ ದೊಡ್ಡ ನಾಯಕರ ನಿದ್ದೆಗೆಡಿಸಿದೆ. ಅಂದರೆ ಒಂದು ಯುವ ಶಕ್ತಿ ಅಥವಾ ಯುವ ಪಡೆ ಏನು ಬೇಕಾದರೂ ಮಾಡಬಹುದು, ಯುವ ಜನರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ನಮ್ಮ ನೆರೆಯ ರಾಷ್ಟ್ರಗಳು ಸಾಕ್ಷಿ. ಹೀಗಾಗಿ ಇದು ಮುಂದೆ ಎಷ್ಟರ ಮಟ್ಟಿಗೆ ಅಥವಾ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇದರ ಜೊತೆಗೆ ಈಗ ಸಾಮಾನ್ಯವಾಗಿ ಒಂದು ಕಾಕ್ರೋಚ್ ಕಿಚನಲ್ಲಿ ಇದೆ ಅಂತ ಅಂದರೆ ಹಿಟ್ ಸ್ಪ್ರೇಗಳನ್ನ ತಂದು ಸ್ಪ್ರೇ ಮಾಡೋದು ಕಾಮನ್. ಅದೇ ರೀತಿ ಒಂದಷ್ಟು ಕಾಕ್ರೋಚ್ಗಳು ಬೀದಿಗೆ ಇಳಿದಿದೆ ಅಂತ ಅಂದಾಗ ಹಿಟ್ ಸ್ಪ್ರೇ ತಗೊಂಡು ಬಂದು ಸ್ಪ್ರೇ ಮಾಡುವಂಥ ಒಂದು ಅಣಕು ಪ್ರದರ್ಶನ ಕೂಡ ಅಲ್ಲಿ ನಡೀತು. ಈ ಒಂದು ಪ್ರದರ್ಶನ ತೀವ್ರ ವಾಗ್ವಾದಕ್ಕೂ ಕೂಡ ಕಾರಣ ಆಯಿತು. ಹಾಗಾದರೆ ಅದೇನು ಅಂತ ನೋಡ್ತಾ ಹೋಗೋಣ. ಪ್ರತಿಭಟನಾ ಸ್ಥಳದಲ್ಲಿ ಹಿಟ್ ಸ್ಪ್ರೇ ಹೈಡ್ರಾಮಾ ಸೃಷ್ಟಿಯಾಗಿದೆ. ಕೈಯಲ್ಲಿ ಹಿಟ್ ಸ್ಪ್ರೇ ಹಿಡಿದು ಮಿಮಿಕ್ರಿ ಕಲಾವಿದ ರತನ್ ರಂಜನ್ ಪ್ಲೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಾಕ್ರೋಚ್ ಪಾರ್ಟಿ ವಿರುದ್ಧ ಕೌಂಟರ್ ಪ್ರತಿಭಟನೆಯನ್ನು ನಡೆಸಿ ಗಮನ ಸೆಳೆದಿದ್ದಾರೆ ಈ ವ್ಯಕ್ತಿ. ಭಾರತವನ್ನ ಮತ್ತೊಂದು ಬಾಂಗ್ಲಾದೇಶ ಮಾಡೋದಕ್ಕೆ ನಾನು ಬಿಡಲ್ಲ ಅಂತ ಘೋಷಣೆಯನ್ನ ಕೂಗಿದ್ದಾರೆ ರತನ್ ರಂಜನ್. ಸಿಜೆಪಿ ಬೆಂಬಲಿಗರ ಸಂಖ್ಯೆಯನ್ನ ವ್ಯಂಗ್ಯವಾಡಿದ್ದಾರೆ ಈ ಸಾಮಾಜಿಕ ವ್ಯಂಗ್ಯಕಾರ. ಇಷ್ಟೊಂದು ಜಿರಳೆಗಳು ಎಲ್ಲಿವೆ ಅಂತ ರತನ್ ರಂಜನ್ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ರೀತಿ ಶಾಂತಿಯುತವಾಗಿ ನಡೀತಾ ಇತ್ತು ಪ್ರೊಟೆಸ್ಟ್. ಬಟ್ ಯಾವಾಗ ಈ ಹಿಟ್ ಸ್ಪ್ರೇ ಇಟ್ಕೊಂಡು ಹೈಡ್ರಾಮಾ ಶುರುವಾಗುತ್ತೆ ಆಗ ಒಂದಷ್ಟು ಮಾತಿನ ಚಕಮಕಿ ಶುರುವಾಗುತ್ತೆ. ಮುಖಾಮುಖಿಯಾದ 2 ಬಣಗಳ ನಡುವೆ ಕೆಲಕಾಲ ಮಾತಿನ ಚಕಮಕಿ ಕೂಡ ನಿರ್ಮಾಣವಾಗಿತ್ತು. ದೆಹಲಿಯ ಜಂತರ್ ಮಂತರ್ನ ಪ್ರತಿಭಟನಾ ಸ್ಥಳದಲ್ಲಿ ಕೈಯಲ್ಲಿ ಒಂದು ಹಿಟ್ ಜಿರಳೆ ನಾಶಕ ಸ್ಪ್ರೇ ಹಿಡಿದು ಮಿಮಿಕ್ರಿ ಕಲಾವಿದ ರತನ್ ರಂಜನ್ ಅವರು ಬರ್ತಾರೆ. ಈ ಒಂದು ನಡೆ ಭಾರಿ ಹೈಡ್ರಾಮಾಗೆ ಕಾರಣವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಪ್ರತಿಯಾಗಿ ಕೌಂಟರ್ ಪ್ರತಿಭಟನೆ ನಡೆಸಿದ ಇವರು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಭಾರತವನ್ನ ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಹಾಗೆ ಸಿಜೆಪಿ ಬೆಂಬಲಿಗರ ಸಂಖ್ಯೆಯನ್ನು ಕೂಡ ಇವರು ಮಿಮಿಕ್ ಮಾಡಿದ್ದಾರೆ ಅಥವಾ ಸರ್ಕ್ಯಾಸ್ಟಿಕ್ ಆಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಇಷ್ಟೊಂದು ಜಿರಳೆಗಳು ಎಲ್ಲಿವೆ ಅಂತ ಪ್ರಶ್ನಿಸುವ ಮೂಲಕ ಸಾಮಾಜಿಕ ವ್ಯಂಗ್ಯಕಾರ ರತನ್ ರಂಜನ್ ಅವರು ಇವರ ಪ್ರತಿಭಟನಾಕಾರರ ಕಾಲೆಳೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಈ ರೀತಿಯೆಲ್ಲ ಆಯ್ತೋ 2 ಬಣಗಳು ಮುಖಾಮುಖಿ ಆಗುತ್ತೆ. ಕೆಲವು ಕಾಲ ತೀವ್ರ ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಪ್ರತಿಭಟನಾ ಸ್ಥಳದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಅಂದರೆ ಮೊದಲನೇದಾಗಿ ಎಲ್ಲ ಪೊಲೀಸರಿಗೂ ಹೂವನ್ನು ನೀಡಿ ಶಾಂತಿಯುತವಾಗಿ ಈ ಒಂದು ಪ್ರೊಟೆಸ್ಟ್ನ ಗಾಂಧಿ ಮಾರ್ಗದಲ್ಲಿ ತಗೊಂಡು ಹೋಗಬೇಕು ಅಂತ ಸಿಜೆಪಿ ಪಕ್ಷ ತೀರ್ಮಾನವನ್ನು ಮಾಡಿತ್ತು. ಬಟ್ ಯಾವಾಗ ಅದಕ್ಕೆ ಕೌಂಟರ್ ಆಗಿ ಹಿಟ್ ಸ್ಪ್ರೇಗಳೆಲ್ಲ ಬರುತ್ತೆ ಅಥವಾ ಈ ಒಂದು ಹೈಡ್ರಾಮಾ ಸೃಷ್ಟಿಯಾಗುತ್ತೆ, ವ್ಯಂಗ್ಯ ಸೃಷ್ಟಿಯಾಗುತ್ತೆ, ಆಗ ಆಬ್ವಿಯಸ್ಲಿ ಆ 2 ಬಣಗಳ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಿರ್ಮಾಣ ಆಗುತ್ತೆ. ಒಂದಷ್ಟು ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಯಿತು. ಮುಖ್ಯವಾಗಿ ಇವರ ಈ ಹೋರಾಟದ ಉದ್ದೇಶ ಏನಂತ ಅಂದರೆ ನೀಟ್ ಅಲ್ಲಿ ಆಗಿರುವಂತಹ ಅಕ್ರಮ. ಯಾಕಂದರೆ ಮೊದಲನೇ ಬಾರಿ ಅಲ್ಲ, ಸಾಕಷ್ಟು ಬಾರಿ ಹಿಂದೆಯೂ ಕೂಡ ಈ ರೀತಿ ಅಕ್ರಮಗಳು ಬಂದಿತ್ತು. ಯಾವಾಗಲೇ ಈ ರೀತಿ ಕ್ವೆಶ್ಚನ್ ಪೇಪರ್ ಲೀಕ್ ಆದರೂ ಕೂಡ ಮತ್ತೊಂದು ಎಕ್ಸಾಮ್ ಮಾಡಿಸ್ತಾರೆ. ಎಕ್ಸಾಮ್ ಅಂತ ಇನ್ನೊಂದು 1 ತಿಂಗಳು ಬಿಟ್ಟು ಡೇಟ್ ಅನೌನ್ಸ್ ಮಾಡ್ತಾರೆ. ಬಟ್ ಅದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಯಾಕಂದರೆ ನೀಟ್ ಎಕ್ಸಾಮ್ ಅಂತ ಅಂದರೆ ಬಹುಶಃ ಒಂದು 2-3 ತಿಂಗಳ ಎಫರ್ಟ್ ಅಲ್ಲ, ಅದು 3-4 ವರ್ಷಗಳ ಎಫರ್ಟ್. ಎಷ್ಟೋ ಜನ ಅದಕ್ಕಾಗಿ ವರ್ಷಗಳನ್ನೇ ಮೀಸಲಿಟ್ಟು ಹೊರಗಡೆ ಹೋಗಿ ಕೋಟಾ, ದೆಹಲಿಗೆ ಹೋಗಿ ಕೋಚಿಂಗ್ನ ಪಡೆದಿರ್ತಾರೆ. ಬಟ್ ಈ ಎಕ್ಸಾಮ್ ಅಥವಾ ಮತ್ತೆ ಇನ್ನೊಂದ್ಸಲ ಎಕ್ಸಾಮ್ ಅಂತ ಅಂದರೆ ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರೆಷರ್ ಆಗುತ್ತೆ. ಇದರ ವಿಚಾರವಾಗಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಬೀದಿಗೆ ಇಳಿದಿತ್ತು. ಹಾಗೆ ನಾನು ಆಗಲೇ ಹೇಳಿದಾಗಲೇ ಒಂದು ರೀತಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಯಿತು. ಯಾವಾಗ ಹಿಟ್ ಸ್ಪ್ರೇ ಕೂಡ ಮುಖಾಮುಖಿ ಆಗುತ್ತೆ ಆಗ ಒಂದು ರೀತಿ ಬಿಗುವಿನ ವಾತಾವರಣ. ಆದರೆ ಈ ಸಂದರ್ಭದಲ್ಲಿ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿದ್ರು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂಥ ನಿಟ್ಟಿನಲ್ಲಿ ಕಾಕಿ ಸರ್ಪಗಾವಲನ್ನೇ ಹಾಕಿತ್ತು. ಬಲಿಷ್ಠ ಭದ್ರಕೋಟೆಯಾಗಿತ್ತು ದೆಹಲಿ ಇವತ್ತು.
ಪ್ರತಿಭಟನೆ ಹಿನ್ನೆಲೆ ದೆಹಲಿಯಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಥವಾ ಸಿಬ್ಬಂದಿಗಳು ಅಲ್ಲಿ ಸೇರಿದ್ರು. ಜಂತರ್ ಮಂತರ್ ಸುತ್ತ 40 ಅರೆ ಸೇನಾ ಪಡೆಗಳು ಭದ್ರತೆಯನ್ನು ಸೆಕ್ಯೂರಿಟಿಯನ್ನು ನೀಡಿತ್ತು. ಪ್ರಮುಖವಾಗಿ ಈ ಏರ್ಪೋರ್ಟ್ಗಳಾಗಿರ್ಬೋದು, ವಿಮಾನ ನಿಲ್ದಾಣ ಹಾಗೆ ರೈಲ್ವೆ ಸ್ಟೇಷನ್ಗಳಲ್ಲಿ ಕಟ್ಟೆಚ್ಚರವನ್ನು ಪೊಲೀಸರು ವಹಿಸಿದ್ರು. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಈ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶ ಅಂತಂದರೆ ನೀಟ್ ಹಗರಣ ಹಾಗೆ CBSE ಅಕ್ರಮ. ಹೀಗಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂತ ಹೋರಾಟವನ್ನು ಮಾಡ್ತಾ ಇರೋದು. ಹೀಗಾಗಿ ಅವರ ನಿವಾಸದ ಹೊರಗೂ ಕೂಡ ಬಿಗಿ ಭದ್ರತೆಯನ್ನು ಆಯೋಜನೆ ಮಾಡಲಾಗಿತ್ತು. ಯಾಕಂದರೆ ನಾವು ಬಾಂಗ್ಲಾದೇಶ, ನೇಪಾಳ ಅಂತ ನೋಡಿದ್ರೆ ಅಲ್ಲಿ ಜೆನ್ಜಿ ಯುವಕರು ಸಿಡಿದೆದ್ದು ಆ ಪ್ರಮುಖ ನಾಯಕರ ಮನೆಗಳಿಗೂ ಹೋಗಿ ಅಲ್ಲಿ ಒಳಗಡೆನೂ ಹೋಗಿ ಅಟ್ಯಾಕ್ ಮಾಡಿದ್ರು. ಹೀಗಾಗಿ ಆ ರೀತಿ ಘಟನೆ ನಮ್ಮ ಭಾರತದಲ್ಲಿ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ನಿವಾಸದ ಹೊರಗೂ ಕೂಡ ಟೈಟ್ ಸೆಕ್ಯೂರಿಟಿ ನೀಡಲಾಗಿತ್ತು. 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯಿಂದ ದೆಹಲಿ ಗಡಿಗಳ ತಪಾಸಣೆಯನ್ನ ನಡೆಸಲಾಗಿತ್ತು. ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಹೋಗ್ತಾರೆ ಎಲ್ಲವೂ ಕೂಡ ಮಾನಿಟರ್ ಮಾಡ್ತಾ ಇದ್ರು. ಹಾಗೆ ಅಭಿಜಿತ್ ದೀಪ್ಗೆ ಅವರ ಊರಿನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಪೊಲೀಸರು ಕೈಗೊಂಡಿದ್ರು. ಹಾಗೆ ಈ ಒಂದು ಪ್ರತಿಭಟನೆಯಲ್ಲಿ ಒಂದಷ್ಟು ಶಾಂತಿಯನ್ನು ಯಾರೆಲ್ಲ ಭಂಗ ಮಾಡ್ತಿದ್ದಾರೆ ಅದನ್ನು ಮಾನಿಟರ್ ಮಾಡ್ತಾನೆ ಇದ್ರು ಪೊಲೀಸರು. ಈ ಒಂದು ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅದರಲ್ಲಿ 6 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಜಂತರ್ ಮಂತರ್ನಲ್ಲಿ 6 ಮಂದಿಯ ಬಂಧನವಾಗಿದೆ. ಪ್ರತಿಭಟನೆ ವೇಳೆ ಅಹಿತಕರ ಘಟನೆಯನ್ನು ತಡೆಯೋದಕ್ಕೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ರು. 2 ಗುಂಪುಗಳ ನಡುವೆ ಸಂಘರ್ಷದ ಸುಳಿವು ಸಿಗ್ತಾ ಇದ್ದಂತೆ 6 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಒಂದು ಕಡೆ ಕಾಕ್ರೋಚಸ್ ಹಾಗೆ ಇನ್ನೊಂದು ಕಡೆ ಹಿಟ್ ಸ್ಪ್ರೇ. ಸೊ ಇವೆರಡು ಗುಂಪುಗಳ ನಡುವೆ ಓಕೆ ಮಾತಿನ ಚಕಮಕಿ ಶುರುವಾಗುತ್ತೆ. ಓಕೆ ಇದು ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ಗೆ ತಲುಪುತ್ತೆ ಅಂತ ಯಾವಾಗ ಪೊಲೀಸರಿಗೆ ಹಿಂಟ್ ಸಿಗುತ್ತೋ ಆಗ 6 ಮಂದಿಯನ್ನು ಪ್ರಮುಖವಾಗಿ ಅರೆಸ್ಟ್ ಮಾಡಿದ್ದಾರೆ. CJP ಬೆಂಬಲಿಗರು ಮತ್ತು ವಿರೋಧಿಗಳ ನಡುವೆ ಘರ್ಷಣೆಯನ್ನು ದೆಹಲಿ ಪೊಲೀಸರು ತಡೆದಿದ್ದಾರೆ. ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತಗಳು ತಪ್ಪು ಹೋಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ಧರಣಿ ನಡೆಯಿತು. ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. 1000ಕ್ಕೂ ಹೆಚ್ಚು ಪೊಲೀಸರು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇರುವಂಥ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಭಾರೀ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ರು. ಪ್ರತಿಭಟನಾ ಸ್ಥಳದಲ್ಲಿ CJP ಬೆಂಬಲಿಗರು ಹಾಗೂ ಅವರ ವಿರೋಧಿ ಗುಂಪಿನ ನಡುವೆ ನೇರ ಸಂಘರ್ಷ ಆಗಬಹುದು ಎನ್ನುವಂಥ ಸುಳಿವು ಸಿಗ್ತಾ ಇದ್ದಂತೆ ದೆಹಲಿ ಪೊಲೀಸರು ಅಲರ್ಟ್ ಆಗಿ 6 ಜನರನ್ನು ಬಂಧಿಸಿದ್ದಾರೆ. ಹಾಗೆ ಪೊಲೀಸರ ಈ ಒಂದು ಸಮಯೋಚಿತ ನಡೆಯಿಂದ ದೊಡ್ಡದೇನೋ ಆಗೋದು ಸಣ್ಣದರಲ್ಲಿ ತಪ್ಪು ಹೋಗಿದೆ. ಪ್ರಸ್ತುತ ಸ್ಥಳದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೆ ಪ್ರತಿಭಟನಾಕಾರರು ಶಾಂತಿಯುತವಾಗಿ ಧರಣಿಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಹತೋಟಿಗೆ ತರೋದಕ್ಕೆ 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಜಂತರ್ ಮಂತರ್ನಲ್ಲಿ ಮೊಕ್ಕಾಂ ಹೂಡಿದ್ದು ಬಿಗಿ ಕಣ್ಗಾವಲನ್ನು ಕೂಡ ಇಟ್ಟಿದ್ದಾರೆ. ಇದು ಸದ್ಯದ ಪರಿಸ್ಥಿತಿ ದೆಹಲಿಯಲ್ಲಿ. ಆದರೆ ನಾವು ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನಿಜಕ್ಕೂ ಯುವ ಶಕ್ತಿ ಬೀದಿಗಿಳಿದಿದೆ. ಜೆನ್ಜಿ ಕ್ರಾಂತಿ. ಹಾಗಾದರೆ ಈ ಜೆನ್ಜಿ ಚಳುವಳಿ ಎತ್ತ ಸಾಗ್ತಾ ಇದೆ? ನೆರೆಯ ರಾಷ್ಟ್ರಗಳ ಎಕ್ಸಾಂಪಲ್ಸ್ನ ತಗೊಂಡ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಯಾಕಂದರೆ ನೇಪಾಳ, ಬಾಂಗ್ಲಾದೇಶ ನಾನಾಗಲೇ ಉಲ್ಲೇಖಿಸಿದ್ದೆ ಏನೆಲ್ಲ ಆಗಿತ್ತು ಅಲ್ಲಿ ಅಂತ. ಹೀಗಾಗಿ ನಮ್ಮ ದೇಶದಲ್ಲಿ ಈ ಜೆನ್ಜಿ ಕ್ರಾಂತಿ ಎತ್ತ ಸಾಗ್ತಾ ಇದೆ, ಜೆನ್ಜಿ ಚಳುವಳಿ ಎತ್ತ ಸಾಗ್ತಾ ಇದೆ ಅನ್ನೋದು ಸದ್ಯದ ಕುತೂಹಲ. ಬರೀ ಡಿಜಿಟಲ್ ಲೋಕಕ್ಕೆ ಕಾಕ್ರೋಚ್ಗಳ ಹೋರಾಟ ಸೀಮಿತವಾಗಿಲ್ಲ. ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಇದು, ಸೋಷಿಯಲ್ ಮೀಡಿಯಾದಲ್ಲಿ ಕೋಟಿಗಟ್ಟಲೆ ಫಾಲೋವರ್ಸ್ನ ಇವ್ರು ಪಡ್ಕೊಂಡಿರ್ಬೋದು, ಬಟ್ ಅಲ್ಲಿಗೆ ಅದು ಮುಚ್ಚಿ ಹೋಗುತ್ತೆ ಅಂತ. ಬಟ್ ಬರೀ ಮೊಬೈಲ್ಗೆ ಅಥವಾ ಸೋಷಿಯಲ್ ಮೀಡಿಯಾಗೆ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಮಾತ್ರ ಸೀಮಿತ ಆಗಿಲ್ಲ, ರಸ್ತೆಗೂ ಕೂಡ ಇಳಿದಿದ್ದಾರೆ. ನೀಟ್ ಪರೀಕ್ಷೆಯ ಟ್ರಾನ್ಸ್ಪರೆನ್ಸಿಗಾಗಿ ಯುವ ಶಕ್ತಿ ಪಣವನ್ನು ತೊಡ್ತಾ ಇದೆ. ಪಾರದರ್ಶಕತೆ ಬೇಕು, ಯಾವುದೇ ರೀತಿ ಮೋಸ ಆಗಬಾರ್ದು, ಕಷ್ಟಪಟ್ಟು ಓದಿದ್ದಾರೆ ಮಕ್ಕಳು, ಹೀಗಾಗಿ ಟ್ರಾನ್ಸ್ಪರೆನ್ಸಿ ಬೇಕು ಅನ್ನೋದಾಗಿ ಯುವ ಶಕ್ತಿ ಪಣವನ್ನು ತೊಟ್ಟಿದೆ. ನಿರುದ್ಯೋಗ ಭತ್ಯೆ ಮತ್ತು ಉದ್ಯೋಗ ಭದ್ರತೆಗಾಗಿ CJP ಆಗ್ರಹವನ್ನು ಮಾಡ್ತಾ ಇದೆ. ಕೇವಲ 5 ದಿನಗಳಲ್ಲಿ ಈ ಹಿಂದೆ 2 ಕೋಟಿ ಫಾಲೋವರ್ಸ್ಗಳನ್ನು ಪಡೆದಿತ್ತು ಇನ್ಸ್ಟಾಗ್ರಾಮ್ ಖಾತೆ. ಇದೆಲ್ಲವೂ ಕೂಡ ಗೊತ್ತು. ನಾವು ನಮ್ಮ ಜಿ ಕನ್ನಡ ನ್ಯೂಸ್ DNA ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ವಿ. ಅದಾದಮೇಲೆ ಹ್ಯಾಕ್ ಆಗುತ್ತೆ ಎಲ್ಲವೂ ಕೂಡ ಗೊತ್ತಿದೆ. ರಾಜಕೀಯ ಪಕ್ಷಗಳ ಬೆಂಬಲದ ನಡುವೆಯೂ ಕೂಡ ಸ್ವತಂತ್ರ ಅಂತ ಘೋಷಿಸಿಕೊಂಡಿದೆ ಸಂಘಟನೆ. ಅಂದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಆದರೂ ಕೂಡ ನಾವು ಸ್ವತಂತ್ರರು ಅಂತ CJP ಹೇಳ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರುತ್ತಾ ಈ ಜಿರಳೆಗಳ ಸೈನ್ಯ? ನಿಜಕ್ಕೂ ಕೂಡ ಕಾದು ನೋಡಬೇಕಿದೆ. ಅಂದರೆ ಒಂದು ಕಡೆ ಯಂಗ್ಸ್ಟರ್ಸ್ ಎಲ್ಲ ಅಥವಾ ಈ CJP ಏನು ಹೇಳ್ತಾ ಇದೆ ಅಂದರೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ. ಸೊ ಇದೇ ರೀತಿ ಚಳುವಳಿಗಳನ್ನು ಮಾಡಿ, ಪ್ರೊಟೆಸ್ಟ್ಗಳನ್ನು ಮಾಡಿ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಈ ಒಂದು CJP ಪಡೆಯುತ್ತಾ ಅಥವಾ ಈ ಒಂದು ಹೋರಾಟ ಕೇವಲ 1 ದಿನದ ಸುದ್ದಿಯಾಗಿ ಉಳಿಯುತ್ತಾ? ಎಲ್ಲವೂ ಕೂಡ ಕಾದು ನೋಡಬೇಕಿದೆ.